ಮಾಡಿದ್ರೆ ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ, ಇಷ್ಟು ಕಬಾಬ್ ಮಾಡೋಣ ಅನ್ಕೊಂಡಿದೀನಿ. ಕಬಾಬ್ ಹಾಕಿದೀನಿ, ಚೆನ್ನಾಗಿದೆ. ನಮ್ಮಮ್ಮ ತಿಂತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೂಲ್ಯ ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ನೆನ್ನೆ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ, ಸೊ ಹಾಗಾಗಿ ನಾನು ಪೂಜೆ ಮಾಡಿರ್ಲಿಲ್ಲ ಗುರುವಾರ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡೆ, ಮಲಗಿದ್ ಇವಾಗಿದೆ. ಸೊ ಹಾಗಾಗಿ ಸ್ವಲ್ಪ ಸ್ವೆಟ್ ಆಗಿದ್ದೀನಿ. ಆಕ್ಚುಲಿ ನಮ್ಮ ಅಮ್ಮ ಅಂದ್ರೆ ನಾವು ಮೈಸೂರಲ್ಲೂ ಫಾರಂ ಮಾಡ್ಕೊಂಡಿದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಲಿಫ್ಟಿಂಗ್ ಆಗಿರೋ ಕಾರಣ ಕೋಳಿನ ತಗೋಬರ್ತೀನಿ ಅಂತ ಹೇಳಿತು ಫ್ರೆಂಡ್ಸ್. ನಾನಂತೂ ಬೆಳಿಗ್ಗೆಯಿಂದ ವೇಟ್ ಮಾಡ್ತಿದ್ದೀನಿ, ಚಿಕನ್ ತರುತ್ತೆ ತಿನ್ನೋಣ. ಆಕ್ಚುಲಿ ಕಬಾಬ್ ಮತ್ತೆ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದ್ರ ರೆಸಿಪಿನ ಹಾಕ್ತೀನಿ, ನಿಮ್ಗೂ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಸುಸ್ವಾಗತ ಫ್ರೆಂಡ್ಸ್. ಫೈನಲಿ ನಮ್ಮಮ್ಮ ಚಿಕನ್ ತಗೋ ಬಂದಿದೆ. ಇವಾಗ ನೋಡೋಣ ಏನ್ ಮಾಡೋಣ ಅಂತ ತೋರಿಸಿ, ನಾ ಎಷ್ಟು ಚಿಕನ್ ತಂದಿದೆ ಅಂತ ತೋರಿಸ್ತೀನಿ. ಒಂದು ನಮ್ ಸೋನಾ ಅವ್ರ ಮನೆಗೂ ತಂದಿದೆ ನೋಡಿ, ಎಷ್ಟು ಚಿಕನ್ ತಂದಿದೆ ಅಂತ. ಆಲ್ಮೋಸ್ಟ್ ಒಂದು 3 kg ಇದೆ ಅಂತ ಅನ್ಕೊಡ್ತೀನಿ. 2.5 ಇರ್ಬೇಕು ಅನ್ಕೊಳ್ತೀನಿ. ಆಕ್ಚುಲಿ ಇನ್ನೊಂದು ಕೋಳಿ ಬದುಕಿರೋದ ತಂದಿದ್ದಾರೆ ಫ್ರೆಂಡ್ಸ್. ಆದ್ರೆ ಅದು ಏನು ಮನೇಲೆಲ್ಲ ಓಡಾಡ್ತಿತ್ತು, ನಮ್ ಟಾಮಿಗೆ ಕಚ್ಬಿಡ್ತಾನೆ ಅಂತ ಹೇಳಿ ಅಲ್ಲಿಗೆ ಬಿಟ್ಟಿದೀವಿ. ತೆಗಿಯೋಣ ಅಂತ ಅಂದ್ರೆ ನಮ್ ಟಾಮಿಗೆ ಕಚ್ಬಿಡ್ತಾನೆ, ಸೊ ಹಂಗಾಗಿ ತೆಗಿಯಲ್ಲ. 1 kg ಸಾಕು ಸಣ್ಣಕ್ಕೆ. ಫ್ರೆಂಡ್ಸ್, ಇವತ್ತು ನಾನು ಯಾವಾಗ್ಲೇ ಹೇಳ್ದಂಗೆ ಕಬಾಬ್ ಮತ್ತೆ ಬಿರಿಯಾನಿ ಮಾಡ್ತಾ ಇದೀವಿ. ಸಕ್ಕರೆ ಐತೆ, ಸಕ್ಕರೆ ಟಿಪ್ಪುಡಿ ಐತೆ, ಹಾಲಿಲ್ಲ, ಹಾಲು ತಗೋಬಾ. ನಮ್ಮ ಅಮ್ಮಂಗೆ ಟೀ ಹುಚ್ಚು ಫ್ರೆಂಡ್ಸ್. ಟೀ ಅಂದ್ರೆ ಬೇಕಂದ್ರೆ ಬೇಕು, ಯಾಕೆಂದ್ರೆ ಅವರು ಕೂಡ ನಿದ್ದೆಗೆಟ್ಟಿದ್ರೆ. ಆಕ್ಚುಲಿ ಕೋಳಿ ಫಾರಂ ಇರೋದ್ರಿಂದ ಲಿಫ್ಟಿಗೆ ಇರೋ ಟೈಮಲ್ಲಿ ನೈಟ್ ನಿದ್ದೆ ಮಾಡಂಗಿಲ್ಲ. ಯಾಕೆಂದ್ರೆ ಅವರು ತುಂಬ್ಕೊಳ್ಳುವಾಗ, ಈಗ ಇಷ್ಟು ದಿನ ಕಷ್ಟಪಟ್ಟು ನೋಡ್ಕೊಂಡಿರ್ತೀವಿ, ತುಂಬ್ಕೊಳ್ಳುವಾಗ ಒಂದ್ ಸ್ವಲ್ಪ ನಾವು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇಷ್ಟು ದಿನ ಶ್ರಮ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ತುಂಬಾ ನಿದ್ದೆಗೆಟ್ಟಿ 2 ದಿನದಿಂದ ಅಮ್ಮ ಕಣ್ಣಿಗೆ ನಿದ್ದೆನೆ ಮಾಡಿಲ್ಲ. ಸೊ ಬರುವಂತ 1 ರೂಪಾಯಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಸೊ 2 ದಿನದಿಂದ ಅಮ್ಮ ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ನಾನೇ ಅಡ್ಗೆ ಮಾಡ್ತೀನಿ. ಮತ್ತೆ ಅದೊಂದು ಸಾಮಾನ್ ಸ್ವಲ್ಪ ಕೆಳಗಡೆ ಹೋಗಿ ತರಬೇಕು, ಸೊ ನಡ್ಕೊಂಡು ಹೋಗಕ್ಕಾಗಲ್ಲ. ಅಮ್ಮ ಅದಕ್ಕೆ ಅದೊಂದು ಸಾಮಾನ್ ತಂದು ಕೊಟ್ಬಿಡಿ, ಇನ್ನು ಆರಾಮಾಗಿ ನೀನು ರೆಸ್ಟ್ ಮಾಡು, ನಾನು ಕಬಾಬ್ ಮತ್ತೆ ಬಿರಿಯಾನಿನೂ ನಾನೇ ಅಡ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ಸೊ ಅದಕ್ಕೆ ಇವತ್ತಿನ ಕುಕಿಂಗ್ ಲಾಗ್ ಆಗಿರುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ಎಣ್ಣೆ, ಈರುಳ್ಳಿ ಈ ಯಾವುದನ್ನು ಯೂಸ್ ಮಾಡೋದನ್ನ ದಯವಿಟ್ಟು ಪೆಟ್ಗಳಿಗೆ ಕೊಡಕ್ ಹೋಗ್ಬೇಡಿ. ನಾನು ಕೂಡ ಹಂಗೆ ಕೊಡೋದು. ಸೊ ಇಬ್ರು ಇವಾಗ ಖುಷಿಯಾಗಿ ಊಟ ಮಾಡ್ತಿದ್ದಾರೆ. ಫುಲ್ ಅವ್ರಿಗಂತೂ ಖುಷಿ, ಚಿಕನ್ ಅಂದ್ರೆ ಖುಷಿ ನಮ್ಮನೆ ನಾಯಿಗಳಿಗೆ. ಇವಾಗ ನಾನು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಇದೀನಿ. ಕಬಾಬ್ಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಂಗಡಿಯಿಂದ ತಗೊಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಮನೇಲೆ ಮಾಡ್ಕೊಂಡು ರೆಫ್ರಿಜರೇಟರ್ ಅಲ್ಲಿ ಸ್ಟೋರ್ ಮಾಡಿರೋದನ್ನ ಯೂಸ್ ಮಾಡ್ತಾರೆ. ನಾನು ಫ್ರೆಶ್ ಆಗೇ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಕಬಾಬ್ಗೂ ಆಗುತ್ತೆ, ಹಾಗೇನೆ ಬಿರಿಯಾನಿಗೂ ಆಗುತ್ತೆ ಅಂತ ಅನ್ಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಹಾಗೇನೆ ಒಂದು 5-10 ಮೆಣಸಿನ್ಕಾಯಿ, ಒಂದು ಅರ್ಧ ಪೀಸ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಫಸ್ಟಿಗೆ ನಾನು ಬೆಳ್ಳುಳ್ಳಿನ ಹಾಕೊಳ್ತೀನಿ. ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ಕೆಲವೊಬ್ರು ಇಬ್ರಿಗೆ ಆಗಂಗೆ ಮಾಡ್ಕೊಳ್ತಿರ್ತೀರಲ್ಲ, ಅವಾಗ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಗೇನೆ ಶುಂಠಿ, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತಗೊಳ್ಳಿ, ಸ್ವಲ್ಪ ಜನಕ್ಕೆ ಮಾಡ್ಕೊಂಡ್ರೆ. ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಹಾಗೇನೆ ಖಾರ ಸ್ವಲ್ಪ ಚೆನ್ನಾಗಿದ್ರೆ, ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು 5-10 ಮೆಣಸಿನ್ಕಾಯಿ, ಹಾಗೇನೆ ಅರ್ಧ ಹೋಳಷ್ಟೇ. ಜಾಸ್ತಿ ಈರುಳ್ಳಿ ಹಾಕಕ್ ಹೋಗ್ಬೇಡಿ, ಈರುಳ್ಳಿ ರಸ ಬಿಟ್ಕೊಬಿಡುತ್ತೆ. ಸೊ ಹಂಗಾಗಿ ಒಂದರಲ್ಲಿ ಅರ್ಧ ಪೀಸ್ ಮಾಡಿರ್ತೀನಲ್ಲ, ಅದ್ರಲ್ಲಿ ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಬೇಡ, ಜಾಸ್ತಿ ನೀರ್ನ ಹಾಕಕ್ ಹೋಗ್ಬೇಡಿ. ಒಂದು ಟೀ ಲೋಟದಲ್ಲಿ ಅರ್ಧ ಲೋಟ ನೀರ್ ಹಾಕಿ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಬಿಡ್ತಿದ್ದೀನಿ. ಇವಾಗ ಫುಲ್ ಸಣ್ಣದಾಗಿ ಆಡಿಸ್ಕೊಂಡಿದೀನಿ, ನೀವು ಅಷ್ಟೇ ಫುಲ್ ಸಣ್ಣದಾಗಿ ಆಡಿಸ್ಕೊಳ್ಳಿ. ರೆಡಿ, ಇಷ್ಟಿದ್ರೆ ಸಾಕು. ಇವಾಗ ಕಬಾಬ್ಗೆ ಕಲಿಸ್ಬಿಟ್ಟು ಫ್ರಿಜ್ಗೆ ಇಟ್ಬಿಡ್ತೀನಿ.
ಬಿರಿಯಾನಿ ಇವಾಗ ಚಿಕನ್ ಸಪ್ರೇಟ್ ಮಾಡ್ಕೊಂಡಿದೀನಿ. ಅದನ್ನ ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ. ಇಷ್ಟು ಕಬಾಬ್ ಮಾಡೋಣ ಅನ್ಕೊಂಡಿದೀನಿ, ಯಾಕೆಂದ್ರೆ ಬಿರಿಯಾನಿ ಪೀಸ್ ಜಾಸ್ತಿ ತಿನ್ನಲ್ಲ ಅಲ್ವಾ. ಸೊ ಹಾಗಾಗಿ ಇಷ್ಟನ್ನ ಮಾತ್ರ ಬಿರಿಯಾನಿ ಮಾಡ್ತಾ ಇದೀನಿ, ಇಷ್ಟನ್ನು ಕಬಾಬ್ ಮಾಡ್ತಾ ಇದೀನಿ. ನಮ್ಮ ಅಮ್ಮಂಗೆ ಏನಿಲ್ಲ ಆದ್ರೂ ಇದು ಬಿಡ್ತದೆ, ಟೀ 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 ಅವಾಗ್ಲಿದ್ರು ಟೀ ಇಟ್ಕೊಡು ಟೀ ಒಂದು ಇಟ್ಕೊಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಹೆಂಗ್ ತಿಂತೈತೆ ಅಂತ. ನಮ್ಮ ಅಮೃತಂಗೂ ನಮ್ಮ ಅಮ್ಮಗೂ ತಿನ್ನೋದು ಬಿಟ್ಟು ಇನ್ನೇನು ಕೆಲಸ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಕಬಾಬ್ಗೆ ಕಲಿಸ್ಕೊಳ್ಳೋಣ. ಕಬಾಬ್ ಪೌಡರ್ ಹಾಕೊಳ್ತಾ ಇದೀವಿ. ನಾನು ಸ್ವಲ್ಪ ಜಾಸ್ತಿ ಮಾಡಿದ್ರಲ್ಲ, ಸೊ ಹಾಗಾಗಿ 1.5 ಹಾಕೊಳ್ಳೋಣ ಅಂತ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ತೀನಿ, ಯಾಕೆಂದ್ರೆ ಇನ್ ಸ್ವಲ್ಪ ಸ್ಪೈಸಿ ಆಗಿದೆ ಅಂತ. ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದೀನಿ ಸ್ವಲ್ಪ. ಜಾಸ್ತಿ ಹಾಕೊಂಡು ಕಾರ್ನ್ ಫ್ಲೋರ್ ಅದು ಫುಲ್ ಗಟ್ಟಿ ತರ ಆಗ್ಬಿಡುತ್ತೆ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕು. ಇವಾಗ ಒಂದು ಮೊಟ್ಟೆ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ, ನಿಮ್ಮ ಆಪ್ಷನಲ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸಿ ಇಟ್ಕೊಂಡು ಅದು ಕರ್ಬೇ ಹಾಕಬೇಕು. ರುಚಿ ತಗ್ಗಿಸ್ಬೇಕು. ನಿಂಬೆಹಣ್ಣು ಹಾಕ್ತಾ ಇದೀನಿ. ನೋಡಿ ಇವಾಗ ನಾನು ಏನೇನು ಹಾಕಿದ್ದೀನಿ ಅಂತ ಅಂದ್ರೆ ಕಬಾಬ್ ಪೌಡರು, ಕಾರ್ನ್ ಫ್ಲೋರು, ಹಾಗೇನೆ ಅರಿಶಿನ ಪುಡಿ, ಉಪ್ಪು, ಹಾಗೇನೆ ಆಡಿಸ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲಿಂದ ಒಂದು ಮೊಟ್ಟೆ, ಆಮೇಲಿಂದ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು ನೋಡಿ ಇಷ್ಟು ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಇಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಫುಲ್ ಆಗಿ ನೀಟಾಗಿ ಕಲಿಸಿಟ್ಟಿದ್ದೀನಿ. ಇವಾಗ ಇದನ್ನ ಮೇಲೆ ಯಾವುದಾದ್ರೂ ಪ್ಲೇಟ್ನ ಇಟ್ಟು ರೆಫ್ರಿಜರೇಟರ್ಗೆ ಇಡ್ತೀನಿ. ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಆದ್ರೂ ನೀಟಾಗಿ ಸೆಟ್ ಆಗಲಿ ಅಂತ. ನೋಡಿ ಎಷ್ಟು ನೀಟಾಗಿ ಕಲರ್ ಎಲ್ಲ ನಾನು ಏನು ಆ್ಯಡ್ ಮಾಡಿಲ್ಲ, ಆಟೋಮೆಟಿಕ್ ನೀಟಾಗಿ ಕಲರ್ ಎಲ್ಲ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನು ಫ್ರಿಜ್ಗೆ ಇಟ್ಬಿಟ್ಟು ಬಿರಿಯಾನಿ ಮಾಡೋದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಿರಿಯಾನಿನ ಇವಾಗ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಬೇಡ ಅಂದ್ರೆ ಇದ್ರಲ್ಲಿ ಮಾಡೋಣ, ಯಾಕೆಂದ್ರೆ ಕುಕ್ಕರಲ್ಲಿ ಸ್ವಲ್ಪ ಅನ್ನ ಜಾಸ್ತಿ ಬೆಂದೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಆಯಿಲ್ನ ಹಾಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕೆಂದ್ರೆ ಬಿರಿಯಾನಿ ಆಯಿಲ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಏನ್ ಮಸಾಲೆಗಳನ್ನ ಹಾಕಲ್ಲ, ಯಾಕೆಂದ್ರೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಹಾಗಾಗಿ ಚಕ್ಕೆ ಮತ್ತೆ 2 ಮೊಗ್ಗು ಇದನ್ನ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೆಂತೆ ಹಾಕಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಈರುಳ್ಳಿನ ಹಾಕೊಳ್ಳೋಣ. ಚೆನ್ನಾಗಿ ಬೇಯಬೇಕು. ಅದು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗ್ಬೇಕು ಬಿರಿಯಾನಿಗೆ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಫುಲ್ಲು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊನ ಹಾಕೊಳ್ಳೋಣ. ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಯಾಕೆಂದ್ರೆ ಟೊಮೊಟೊ ತುಂಬಾ ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಳ್ಳಿ. ಫುಲ್ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಟ್ಟು ಬೇಯಬೇಕು. ಅದ್ರ ಹಸಿ ವಾಸನೆ ಹೋಗ್ಬೇಕು. ಆ್ಯಡ್ ಮಾಡ್ಬಿಡ್ತೀನಿ ಪುದೀನ. ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ
ಇಟ್ಕೊಂಡು ಚಿಕನ್ ಹಾಕೊಳ್ಳೋಣ. ಇವಾಗ ಚಿಕನ್ ಫುಲ್ ಬಬ್ಲಿ ಬಬ್ಲಿ ಬರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಆಡ್ ಮಾಡ್ಕೊಳ್ತಾ ಇದೀನಿ. ಇವಾಗ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ. ಇದು ನೀಟಾಗಿ ಕಲಿಸ್ಕೊಂಡಿದೀನಿ. ಇವಾಗ ಇದಕ್ಕೆ ಮೊಸರನ್ನ ಹಾಕೊಳ್ಳೋಣ. ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದೀನಿ. ಇವಾಗ ಇದು ಫುಲ್ ಬಬ್ಲಿ ಬಬ್ಲಿ ಬಂದು ಚೆನ್ನಾಗಿ ಬೇಯಬೇಕು. ಈಗ ಚೆನ್ನಾಗಿ ಬೆಂದ್ಮೇಲೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದೀನಿ. ಬಿಸಿನೀರನ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಅಕ್ಕಿ ತೊಳೆದು ಹಾಕಿದ್ರೆ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ. ಈ ತರ ಎಣ್ಣೆ ಎಲ್ಲ ಫುಲ್ ಮೇಲ್ ಬರ್ಬೇಕು, ಅಲ್ಲಿವರೆಗೂ ನೀರ್ನ ಹಾಕಕ್ ಹೋಗ್ಬೇಡಿ. ಈ ತರ ಎಣ್ಣೆ ಎಲ್ಲ ಫುಲ್ ಮೇಲ್ ಬಂದ್ಮೇಲೆ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ಇವಾಗ ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಕುದೀತಿದೆ. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀತಿದೆ. ಇವಾಗ ತೊಳೆದಿಟ್ಕೊಂಡು ರೈಸ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದಮ್ ಕಟ್ಟಬೇಕು. ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ. ಅಕ್ಕಿನೂ ಕೂಡ ಹಾಕಾಗಿದೆ. ಇವಾಗ ಇದು ಚೆನ್ನಾಗಿ ಬೆಂದ್ಮೇಲೆ ದಮ್ ಕಟ್ಟಬೇಕು. ಫ್ರೆಂಡ್ಸ್, ಇವಾಗ ಕೆಳಗಡೆ ಅರ್ಲೆ ಇಟ್ಬಿಟ್ಟು ದಮ್ ಕಟ್ಬಿಟ್ಟಿದ್ದೀನಿ. ಸೊ ಅದು ಫೈನಲಿ ರೆಡಿ ಆದ್ಮೇಲೆ ತೋರಿಸ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕಬಾಬ್ಗೆ. ಅದು ಚೆನ್ನಾಗಿ ಕಾಯಬೇಕು. ಆಮೇಲೆ ಕಬಾಬ್ ಹಾಕೋಣ. ಆವಾಗ್ಲೇನೆ ಮ್ಯಾರಿನೇಟ್ ಆಗಿರೋದು ನೋಡಿ, ಚೆನ್ನಾಗಿದೆ. ಇವಾಗ ಫ್ರಿಜ್ಜಿಂದ ಹೊರಗಡೆ ತಂದೆ. ಇವಾಗ ಹಾಕ್ಬಿಟ್ಟು ಊಟ ಮಾಡೋದೇ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಕಬಾಬ್ನ ನೀಟಾಗಿ ಬಿಡೋಣ. ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಹಾಕಿ, ಹತ್ರ ನಿಂತ್ಕೋಬೇಡಿ. ಕಬಾಬ್ ಹಾಕಿದೀನಿ. ಹಾಕ್ತಿದಂಗೆ ಯಾವತ್ತೂ ತಿರ್ಗ್ಸಕ್ ಹೋಗ್ಬೇಡಿ. ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ಬಿಟ್ಟು ನೀಟಾಗಿ ತಿರ್ಗ್ಸಿ. ಇವಾಗ ನಾನು ಮಾಡಿರೋ ಅಡುಗೆ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಅಮ್ಮ ಒಂದ್ ಅಡುಗೆಗೂ ಹೆಲ್ಪ್ ಮಾಡಿಲ್ಲ. ಹೊಟ್ಟೆ ಮಾತ್ರ ಹಸಿತೈತೆ, ನಾನು ಉಣ್ಬೇಕು ಅಂತ ಗೊತ್ತಾಯ್ತು. ಇವಾಗ ಕಬಾಬ್ ಹಾಕಿದೀನಿ. ಕಬಾಬ್ ಆಯ್ತಿದಂಗೆ ಇಬ್ರು ಊಟ ಮಾಡ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನೋಡಿ ಯಾವ ತರ ದೌರ್ಜನ್ಯ ಐತೈತೆ ನಮ್ಮನೆ. ಬಂದು ಕೂತಿದ್ಕೆ ಅಡುಗೆ ಮಾಡ್ಕೊಟ್ಟಿದ್ಕೆ ಕಪಡ ಸೇವೆ. ಯಾಕಾಗತ್ತಿಲ್ಲ? ಮಕ್ಳ ಮೇಲೆ ಎಷ್ಟ್ ಜನ ಅಮ್ದಿರ್ದು ಈ ತರ ದೌರ್ಜನ್ಯ ಮಾಡ್ತಾರೆ. ಅವ್ರಗಳು ಕಮೆಂಟ್ ಮಾಡಿ. ನಾನು ಹಾಕಿ ಹಾಕ್ತೀನಿ. ನಿಜವಾಗ್ಲೂ ಬಡ್ದಾಕ್ತೀನಿ. ಫೋನೇ ಇರ್ಬಾರ್ದಂಗೆ. ನಾನೇನ್ ಮನೆಗೆ ಬರ್ಬಾರ್ದು. ಫ್ರೆಂಡ್, ಇವಾಗ ನಾನು ಮಾಡಿರೋ ಬಿರಿಯಾನಿ ಕಬಾಬು ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಈಗ ನಮ್ಮ ಅಮ್ಮನ ಕೇಳ್ತೀನಿ, ಅಮ್ಮ ಹೆಂಗೈತೆ? ಚೆನ್ನಾಗಿದೆ. ನಮ್ಮ ಅಮ್ಮ ತಿಂತೈತೆ. ನಾನು ಇವಾಗ ತಿನ್ಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಯ್ತಂತೆ. ನಿಮ್ಗೂ ಇಷ್ಟ ಆದ್ರೆ ನಿಮ್ಮ ಮನೇಲೂ ಮಾಡ್ಕೊಂಡು ತಿನ್ನಿ. ಜಾಲಿ ಎಲ್ಲ ಜಾಲಿ ಜಾಲಿ. ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಅವಾಗ್ಲೇ ಅಮ್ಮ ಕಾಯ್ತು ತಿನ್ನಿಸ್ತು. ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆದ್ರೆ ಮನೇಲಿ ಮಾಡ್ಕೊಂಡು ತಿನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಲಾಗ್ನ ಇವಾಗ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋನ ಇನ್ನೂ ಹಾಗೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಲವ್ ಯು.